ಸ್ನೇಹಿತರೆ, ಇವತ್ತು ನಾವು IND Money ಆ್ಯಪ್ನಲ್ಲಿ ಸ್ಟಾಕ್ಸ್ನ ಬೈ ಮಾಡ್ಕೊಂಡಿದ್ರೆ ಅದನ್ನು ಯಾವ ರೀತಿ ನಾವು ಸೇಲ್ ಮಾಡಬಹುದು ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ. ಆಲ್ ಸ್ಟಾಕ್ಸ್ನ ಯಾವ ರೀತಿ ಸೇಲ್ ಮಾಡಬೇಕು, ನಮಗೆ ಬೇಕಾದಂಥ ಸ್ಟಾಕ್ಸ್ಗಳನ್ನ ಮಾತ್ರ ಯಾವ ರೀತಿ ಸೇಲ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಹಾಗೆ ಈ ವಿಡಿಯೋ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಅಲ್ಲೂ ಕೂಡ ನಮ್ಮ ಪೇಜ್ನ ಲೈಕ್ ಹಾಗೂ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ IND Money ಆ್ಯಪ್ನ ನಾನು ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಅಲ್ಲಿ ನಾನು ಯಾವ ರೀತಿ ಸ್ಟಾಕ್ಸ್ನ ಸೇಲ್ ಮಾಡಬಹುದು ಅಂತ ಹೇಳ್ತೀನಿ. ನೋಡ್ಬೋದು ಈ ರೀತಿ ಆ್ಯಪ್ ಅನ್ನೋದು ಓಪನ್ ಆಗಿದೆ ಸ್ನೇಹಿತರೆ. ಓಪನ್ ಆದ ನಂತರದಲ್ಲಿ ಇಲ್ಲಿ US ಸ್ಟಾಕ್ಸು ಅಥವಾ ಇಂಡಿಯನ್ ಸ್ಟಾಕ್ಸ್ ಅಂತ ಇದೆ. ಇಲ್ಲಿ ಕೆಳಗಡೆ ಇಂಡಿಯನ್ ಸ್ಟಾಕ್ಸ್ IND ಸ್ಟಾಕ್ಸ್ ಅಂತ ಏನಿದೆ ಅದನ್ನು ಆಪ್ಷನ್ ನಾನು ತಗೊಳ್ತೀನಿ. ನಾನು ಇಂಡಿಯನ್ ಸ್ಟಾಕ್ಸ್ನಲ್ಲಿ ನಾನು ಬೈ ಮಾಡ್ಕೊಂಡಿದ್ದೆ. ಆ ಒಂದು IND ಸ್ಟಾಕ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು IND ಸ್ಟಾಕ್ಸ್ನಲ್ಲಿರುವಂಥ ಸ್ಟಾಕ್ಸ್ಗಳನ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ IND ಸ್ಟಾಕ್ಸ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ಕ್ರೀನ್ ಲಾಕ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಓಪನ್ ಮಾಡ್ಕೊಂಡು ನೋಡ್ಬೋದು. ಇಲ್ಲಿ ಮೇಲ್ಗಡೆ ಇಷ್ಟು ಅಮೌಂಟ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಾನು ಇನ್ವೆಸ್ಟ್ ಮಾಡಿರುವಂಥದ್ದು ಜಾಸ್ತಿ ಏನಿಲ್ಲ, ಹಂಗೆ ನೋಡೋದಕ್ಕೆ ಅಂತ ನಾನು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೆ. ನಂತರದಲ್ಲಿ ಇಲ್ಲಿ ಕೆಳಗಡೆ ನಮ್ಮ ಒಂದು ಮೈ ಸ್ಟಾಕ್ಸ್ ಅಂತ ಏನಿದೆ ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ಬೈ ಮಾಡಿರುವಂಥ ಸ್ಟಾಕ್ಸ್ಗಳು ಎಷ್ಟಿದೆ, ಅದರಿಂದ ಪ್ರಾಫಿಟ್ ಎಷ್ಟಾಗಿದೆ, ಲಾಸ್ ಎಷ್ಟಾಗಿದೆ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು. ನಂತರದಲ್ಲಿ ಈ ಒಂದು ಸ್ಟಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇದನ್ನು ನಾವು ಸೇಲ್ ಮಾಡಬೇಕು ಅಂದರೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇದು ಲಾಸಲ್ಲಿದೆ. ಯಾವ ರೀತಿ ಅಂತ ಮೇಲ್ಗಡೆ ಒಂದು ಸ್ಟಾಕ್ಸ್ಗೆ ಎಷ್ಟಿದೆ ಅಮೌಂಟ್ ಅಂತ ತೋರಿಸ್ತಾ ಇದೆ. ಟೋಟಲ್ ನಾನು ಎಷ್ಟು ಇಲ್ಲಿ ಕೆಳಗಡೆ ಸೇಲ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಬೈ ಕೂಡ ಮಾಡ್ಕೋಬಹುದು. ಸೇಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಷ್ಟು ಕ್ವಾಂಟಿಟಿ ಅಂದರೆ ಎಷ್ಟು ಒಂದು ಸ್ಟಾಕ್ಸ್ಗಳನ್ನ ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ನಾನು ಮೇಲ್ಗಡೆ ನೋಡ್ಬೋದು ಕ್ವಾಂಟಿಟಿ 6 ಅವೈಲೇಬಲ್ ಇದೆ. ಆಲ್ ಸೇಲ್ ಆಲ್ ಅಂತ ಕ್ಲಿಕ್ ಮಾಡಿಬಿಟ್ಟು 6 ಕೂಡ ಸ್ಟಾಕ್ಸ್ಗಳನ್ನ ನಾವು ಸೇಲ್ ಮಾಡಬಹುದು. ಅದಕ್ಕಿಂತ ಕಡಿಮೆ ಬೇಕು ಅಂದರೆ ಅವುಗಳನ್ನು ಕೂಡ ಸೇಲ್ ಮಾಡ್ಬೋದು. ಪ್ಲೇಸ್ ಆರ್ಡರ್ ಅಂತ ಕ್ಲಿಕ್ ಮಾಡಿಬಿಟ್ಟು ಎಸ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. 6 ಸ್ಟಾಕ್ಸ್ಗಳು ಅಂದರೆ ₹7. 6 ಸ್ಟಾಕ್ಸ್ಗಳು ಅಂದರೆ ಅಮೌಂಟ್ ಎಷ್ಟಾಗುತ್ತೆ ಅಂತೆಲ್ಲ ಬರುತ್ತೆ ಅದು. ನಂತರದಲ್ಲಿ ಟಿ ಪಿನ್ನನ್ನು ಹಾಕಬೇಕಾಗುತ್ತೆ. ಇಲ್ಲಿ ಜನರೇಟ್ ಟಿ ಪಿನ್ ಅಂತ ಕೇಳ್ತಾ ಇದೆ. ಆ ಟಿ ಪಿನ್ ಅನ್ನೋದು ನಮ್ಮ ಒಂದು SMS ಹಾಗೂ ಇಮೇಲ್ ID ಮೂಲಕ ನಮಗೆ ಬರುತ್ತೆ. ಯಾವ ರೀತಿ ಅಂತ ಇಲ್ಲಿ ಕೆಳಗಡೆ ಜನರೇಟ್ ಟಿ ಪಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ SMS ಅಲ್ಲಿ ಆ ಒಂದು ಟಿ ಪಿನ್ ಅನ್ನೋದು ಬರುತ್ತೆ. ನಂತರದಲ್ಲಿ ಆ ಪಿನ್ನನ್ನು ಹಾಕ್ಬಿಟ್ಟು ನಾವು ಅದನ್ನು ಆ ಒಂದು ಸ್ಟಾಕ್ಸ್ನ ಸೇಲ್ ಮಾಡಬೇಕಾಗುತ್ತೆ. ಇಲ್ಲಿ ವೇಟ್ ಮಾಡೋಣ. ನೋಡ್ಬೋದು ಇಲ್ಲಿ ಮೊದಲು OTP ಹಾಕೋಣ. OTP ಬಂದಿದೆ ಸ್ನೇಹಿತರೆ. OTP ಹಾಕಿಬಿಟ್ಟು ವೆರಿಫೈ ಮಾಡಬೇಕು. ಇಲ್ಲಿ ನೋಡ್ಬೋದು 583610 ಹಾಕಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕು. 583610 ಅಂತ ಹಾಕ್ತೀನಿ. ಹಾಕಿಬಿಟ್ಟು ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ನೋಡ್ಬೋದು 6 ಸ್ಟಾಕ್ಸ್ಗಳನ್ನ ನಾವು ಸೇಲ್ ಮಾಡ್ತಾ ಇದ್ದೀವಿ. ಪ್ಲೇಸ್ ಸೆಲ್ ಆರ್ಡರ್ ಅಂತ ಇಲ್ಲಿ ಕೆಳಗಡೆ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ನಂತರದಲ್ಲಿ ಎಸ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಎಲ್ಲ ಬರ್ತಾ ಇದೆ ಡೀಟೇಲ್ಸು. ನಂತರದಲ್ಲಿ ನಾನು 5 ಅಂತ ಕ್ಲಿಕ್ ಮಾಡ್ಕೋತೀನಿ, ಯಾಕೆಂದರೆ 6 ಸೇಲ್ ಆಗಲಿಲ್ಲ. ಅಂಥ ಸಮಯದಲ್ಲಿ ನೀವು ಒಂದು ಸ್ಟಾಕ್ಸ್ನ ಕಡಿಮೆ ಮಾಡ್ಕೋಬೇಕು. ಮಾಡಿಬಿಟ್ಟು ಸೇಲ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣದಲ್ಲಿ ನೋಡ್ಬೋದು ಸೇಲ್ ಆರ್ಡರ್ ಪ್ಲೇಸ್ಡ್ ಸಕ್ಸಸ್ಫುಲಿ ಅಂತ ಬಂದ ನಂತರದಲ್ಲಿ ಸ್ವಲ್ಪ ಸಮಯದವರೆಗೆ ಇಲ್ಲಿ ನೋಡ್ಬೋದು ಕೆಳಗಡೆ ಇಲ್ಲಿ ತಕ್ಷಣದಲ್ಲಿ ಸೇಲ್ ಆಗೋದಿಲ್ಲ ಸ್ನೇಹಿತರೆ. ಇಲ್ಲಿ ಒಂದು ದಿನ ಅಥವಾ ಒಂದು ಅರ್ಧ ದಿನ ಎಲ್ಲ ಹಿಡಿಬಹುದು. ನಮ್ಮ ಒಂದು ಸೇಲ್ ಅನ್ನೋದು ಸಕ್ಸಸ್ ಆದ ತಕ್ಷಣದಲ್ಲಿ ನಮಗೆ ಮೆಸೇಜ್ ಬರುತ್ತೆ. ಹಾಗೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಮ್ಮ ದುಡ್ಡನ್ನು ಕೂಡ ಬಂದುಬಿಟ್ಟು ಕ್ರೆಡಿಟ್ ಆಗುತ್ತೆ ಅಥವಾ ಅಲ್ಲಿ ವ್ಯಾಲೆಟ್ಗೆ ಕ್ರೆಡಿಟ್ ಆಗುತ್ತೆ. ಈ ರೀತಿ ನಾವು ನಮ್ಮ ಒಂದು IND Money ಆ್ಯಪ್ನಲ್ಲಿ ಸ್ಟಾಕ್ಸ್ನ ಸೇಲ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.